지금 창세기를 이해하기 위해서 내가 강의를 하고 있어요. ಈಗ ಆದಿಕಾಂಡದ ಕುರಿತು ನಾವು ಮಾತಾಡ್ತಾ ಇದ್ವಿ. 내가 강의하는 내용은 창세기를 이해하기 위해서 강의하는 겁니다. ಈ ಒಂದು ಕಲಿತಾ ಇರುವಂತದ್ದಕ್ಕೆ ಕಾರಣ ಆದಿಕಾಂಡದ ಕುರಿತು ನಾವು ಹೇಗೆ ಅರ್ಥ ಮಾಡ್ಕೋಬೇಕೆಂಬುದಾಗಿ. 그러면 우리가 창세기를 어떻게 볼 것이냐? ಹಾಗೆ ಆದಿಕಾಂಡವನ್ನ ನಾವು ಹೇಗೆ ನೋಡಬಹುದು? 창세기 안에 들어가 있는 그 스토리 그 하나하나에 관심을 가지고 봐야 되는데, ನಾವು ಒಂದೊಂದು ವಿಷಯವನ್ನ ಕೂಡ ಧ್ಯಾನ ಮಾಡಬೇಕಾಗಿರ್ತದೆ. 창세기 전체에서 말하고자 하는 저자, 라이터가 모세잖아요. ಆದಿಕಾಂಡ ಪುಸ್ತಕವನ್ನ ಬರೆದಿರುವಂತದ್ದು ಮೋಶೆ ಅಲ್ವಾ? 그리고 모세에게 쓰도록 하신 분은 성령이시잖아요. 하나님이시잖아요. ಹಾಗೆ ಮೋಶೆ ಮೂಲಕವಾಗಿ ಬರೆಸಲ್ಪಟ್ಟಿರುವಂತದ್ದು ಯಾರು? ಪರಿಶುದ್ಧಾತ್ಮ ದೇವರು. 그러니까 하나님이 무엇을 말하기 위해서 모세에게 창세기를 쓰게 하셨느냐? ಹಾಗಾದ್ರೆ ಪರಿಶುದ್ಧಾತ್ಮ ದೇವರು ಯಾವ ಕಾರಣದಿಂದ ಅಥವಾ ಏನನ್ನ ಹೇಳಲಿಕ್ಕೆ, ಏನ್ ಕಲಿಸಲಿಕ್ಕೆ ಬಯಸ್ತಾ ಇದ್ದಾರೆ? 그러니까 이거는 창세기 전체를 생각해 보는 거예요. ಹಾಗಾಗಿ ಆದಿಕಾಂಡವನ್ನ ನಾವು ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ಬೋದು. 창세기 안에 스토리 하나하나가 다 들어가 있는데, ಅದೇ ಆದಿಕಾಂಡದಲ್ಲಿ ಒಂದೊಂದು ಕಥೆ ಅಥವಾ ಸ್ಟೋರಿ ಕೂಡ ಬೇರೆ ಬೇರೆ ಇದಾವೆ. 하나님이 모세에게 창세기를 쓰게 하실 때 ಮೋಶೆಯನ್ನ ಬರೀಲಿಕ್ಕೆ ದೇವರು ಹೇಳುವಂತ ಸಂದರ್ಭದಲ್ಲಿ 하나님이 무엇을 말하기 위해서 창세기를 기록하게 하셨느냐? ಬಹಳ ಮುಖ್ಯವಾಗಿ ಆ ಆದಿಕಾಂಡ ಪುಸ್ತಕದ ಮೂಲಕ ಏನ್ ಅರ್ಥ ಮಾಡ್ಕೋಬೇಕನ್ನೋಂಥದ್ದು ಕೂಡ ಮುಖ್ಯ. 이것을 먼저 생각을 하고 창세기 스토리 하나하나를 읽어가는 것이 좋다는 겁니다. ಅಲ್ಲನೇಕ ಕಥೆಗಳ ರೀತಿಯಲ್ಲಿ, ಚರಿತ್ರೆ ರೀತಿಯಲ್ಲಿ ಇದ್ದಾಗ್ಯೂ ಕೂಡ ನಾವು ಆ ಪುಸ್ತಕ ಪೂರ್ತಿಯಿಂದ ಅದರಿಂದ ನಾವು ಕಲಿಬೇಕಾಗಿರುವಂತಹ ಮುಖ್ಯವಾದ ಅಂಶ ಕೂಡ ಉಂಟು. 다시 말하면은 창세기라는 이 책이 어떤 책이냐라는 것을 생각하고 스토리를 쭉 읽어가는 것이 좋다, 그 말입니다. ಇನ್ನ ಒಂದು ರೀತಿಯಲ್ಲಿ ನಾವು ಇದರಿಂದ ಮುಖ್ಯವಾಗಿ ಅರಿಬೇಕಾಗಿರುವಂತ ವಿಷಯ ಆದ್ರೂ ಏನು ಎಂಬುದಾಗಿ ತಿಳ್ಕೊಂಡು ನಾವು ಇದನ್ನ ಕಲಿಯಲಿಕ್ಕೆ ಅಥವಾ ಧ್ಯಾನ ಮಾಡಲಿಕ್ಕೆ ಹೋಗ್ಬೇಕು. 그래서 내가 지금 설명하고 있는 내용은 창세기 전체가 어떤 내용이냐라는 것을 설명하는 거예요. ಇವಾಗ ನಾನು ಹೇಳಲಿಕ್ಕೆ ಬಯಸ್ತಾ ಇರುವಂತದ್ದು ಪೂರ್ತಿಯಾಗಿ ಆದಿಕಾಂಡ ಪೂರ್ತಿಯಾಗಿ ಮುಖ್ಯವಾದ ಅಂಶ ಬರೀಲಿಕ್ಕೆ ಕಾರಣವಾದ್ರೂ ಏನೆಂಬುದಾಗಿ ಹೇಳಲಿಕ್ಕೆ ಹೋಗ್ತಾ ಇದ್ದೆ. 그 스토리 하나하나를 내가 설명해 나가는 것이 아니고, ನಾನು ಒಂದೊಂದು ಕಥೆಯನ್ನ ವಿವರಣೆ ಮಾಡ್ತಾ ಇರುವಂತದ್ದಲ್ಲ. 창세기 전체가 무엇을 말하고 있느냐라는 것을 설명하고 있는 겁니다. ಪೂರ್ತಿಯಾಗಿ ಒಂದೊಂದಾಗಿ ನಾನು ವಿವರಣೆ ಮಾಡ್ತೀರಾ, ಮತ್ತೆ ಆ ಪುಸ್ತಕದ ಮೂಲಕವಾಗಿ ಏನ್ ಮುಖ್ಯಾಂಶ, ಯಾವ ಕಾರಣಕ್ಕೋಸ್ಕರ ಬರೆಯಲ್ಪಟ್ಟಿದೆ ಅನ್ನೋಂಥದ್ದು ಮಾತ್ರ ಹೇಳ್ತಾ ಇದೆ. 여러분이 창세기를 읽는 것은 여러분의 몫이에요. 여러분이 해야 될 일이에요. ಅದರಲ್ಲಿರುವಂತದ್ದೆಲ್ಲ ಕಲಿಬೇಕಾಗಿರೋದು ನಿಮ್ಮ ಜವಾಬ್ದಾರಿ. 성경을 통해서 하나님의 음성을 들을 수 있다고 말했잖아요. ಸತ್ಯವೇದದ ಮೂಲಕವಾಗಿ ನಮಗೆ ಒಂದೊಂದು ವಿಷಯವನ್ನ ಕೂಡ ಕಲಿಸಿಕೊಡಲಿದ್ದಾರೆ. 성경을 통해서 나에게 주시는 하나님의 말씀을 볼 수 있고 들을 수 있잖아요.
ಪರಿಶುದ್ಧಾತ್ಮ ದೇವರು ನಮ್ಮೆಲ್ಲರಿಗೂ ಕೂಡ ನಮ್ಮದೇ ಆದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ದೇವರು ಸಹಾಯ ಮಾಡ್ತಾರೆ. 그래서 하나님의 말씀을 볼 수 있고 들을 수 있으려면 성경을 펼쳐서 읽어봐야 된다고 지난번에 말했어요. ಹಾಗಾಗಿ ಕಳೆದ ಬಾರಿ ಕೂಡ ದೇವರ ಆತ್ಮವು ನಮ್ಮನ್ನ ನಡೆಸುವ ರೀತಿಯಲ್ಲಿ ನಾವು ಧ್ಯಾನ ಮಾಡಬೇಕು, ಓದಬೇಕು ಅಂತ ಹೇಳಿ ಕೂಡ ಹೇಳಿದ್ವಿ. 그러면 성경을 읽을 때마다 하나님의 말씀이 보여지고 들려진다는 겁니다. ಹಾಗೆ ಸತ್ಯವೇದವನ್ನ ಓದುವಾಗೆಲ್ಲ ದೇವರು ಹೊಸ ವಿಷಯಗಳನ್ನ ಹಾಗೆ ಅದರಲ್ಲಿರುವಂತ ಅನೇಕ ವಿಷಯಗಳನ್ನ ಅರ್ಥ ಮಾಡ್ಲಿಕ್ಕೆ ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡ್ತಾರೆ. 이거는 우리를 가르치시기 위한 성령의 역사예요. 성령의 work, the work of the Holy Spirit. ಇದು ನಮ್ಮೆಲ್ಲರಿಗೂ ಕಲಿಸಲಿಕ್ಕೋಸ್ಕರವಾಗಿ ಇರುವಂತ ಪರಿಶುದ್ಧಾತ್ಮನ ಕೆಲಸವಾಗಿದೆ. 그래서 지금까지 창세기에서 하나님이 무엇을 말씀하시려고 하느냐 하는 것을 여러 번 강의를 들었어요. ಹಾಗಾದ್ರೆ ನಮಗೆ ಈ ಆದಿಕಾಂಡ ಪುಸ್ತಕದ ಮೂಲಕವಾಗಿ ದೇವರು ಏನನ್ನ ಕಲಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂತೇಳಿ ನೀವು 오늘이 네 번째 공부하는 날인데요. ಇವತ್ತು 4ನೇ ಬಾರಿ ಇದ್ರ ಕುರಿತು ನಾವು ಮಾತಾಡ್ತಾ ಇದ್ದೇವೆ. 이 창세기에서 하나님이 원하시는 것은 구원이에요. 구원. salvation. ಆದಿಕಾಂಡದ ಮೂಲಕವಾಗಿ ದೇವರು ಬಯಸ್ತಾ ಇರುವಂತ ಮುಖ್ಯವಾದ ಕಾರಣ ರಕ್ಷಣೆ, ಸ್ಯಾಲ್ವೇಷನ್. 왜 하나님이 이 구원을 하시기를 원하시느냐? ಯಾಕೆ ದೇವರು ರಕ್ಷಣೆಯನ್ನ ಬಯಸ್ತಾ ಇದ್ದಾರೆ? 우리 창세기 1장 1절을 한번 보겠습니다. ಆದಿಕಾಂಡ 1:1 ಓದ್ಕೊಳ್ಳೋಣ. 창세기 1장 1절을 보면은 태초에 하나님이 천지를 창조하시니라. ಅಲ್ಲಿ ನಾವು ನೋಡ್ತೇವೆ, ಆದಿಯಲ್ಲಿ ದೇವರ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ. 여기에 in the beginning 이라고 말을 하고 있어요. ಇಂಗ್ಲಿಷ್ ಬೈಬಲ್ ಅಲ್ಲಿ ಇನ್ ದ ಬಿಗಿನಿಂಗ್ ಅಂತ ಐತೆ. 여기에 God 이라고 말하고 있어요. ಹಾಗೆ ದೇವರು ಅಂತ ಕೂಡ ಇದೆ. 여기에 created the heavens and the earth라고 말하고 있어요. ಹಾಗೇನೆ ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದನು ಎಂಬ ಕೂಡ ಇದೆ. 그러니까 세상 만물이 처음 시작될 때 하나님께서 창조를 하셨다는 겁니다. ಅಂದ್ರೆ ಈ ಎಲ್ಲ ಸೃಷ್ಟಿಯು, ಸರ್ವ ಸೃಷ್ಟಿಯು ಕೂಡ ದೇವರ ಮೂಲಕವಾಗಿ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. 하늘과 땅을 창조하셨고 ದೇವರು ಆಕಾಶವನ್ನ ಭೂಮಿಯನ್ನ ಕೂಡ ಉಂಟು ಮಾಡಿದ್ದಾರೆ. 그 가운데 있는 모든 만물을 창조하셨어요. ಆಕಾಶದಲ್ಲಾಗ್ಲಿ ಭೂಮಿಯಲ್ಲಾಗ್ಲಿ ಇರುವಂತ ಎಲ್ಲವನ್ನ ಕೂಡ ದೇವರೇ ಸೃಷ್ಟಿ ಮಾಡಿದ್ದಾರೆ. 그 창조를 누가 했느냐? ಯಾರು ಇದೆಲ್ಲವನ್ನ ಸೃಷ್ಟಿ ಮಾಡಿದ್ದಾರೆ? God이 하셨다는 것입니다. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ದೇವರು. 여러분 성경에서는 God이라고 표현되어 있습니까? 뭐라고 표현되어 있습니까? ನಿಮ್ಮ ಬೈಬಲ್ ಅಲ್ಲಿ ದೇವರು ಅಂತಿದೆಯಾ ಅಥವಾ ಏನಿದೆ? 대오르라고 되어 있어요. ದೇವರು, ಗಾಡ್. 대오르고 하시죠. 예. 그러니까 천지 만물을 창조하신 분은 하나님이시다라는 것을 먼저 선언을 하고 디클레어 하는 거예요. ಸೊ ಇದರ ಮೂಲಕವಾಗಿ ಸ್ಪಷ್ಟವಾಗಿ ನಮಗೆ ಪ್ರಕಟವಾಗ್ತಾ ಇರುವಂತ ವಿಷಯ ಏನಂದ್ರೆ ದೇವರ ಮೂಲಕವಾಗಿ ಸೃಷ್ಟಿಸಲ್ಪಟ್ಟಿದೆ. 그래서 하나님께서 말씀하시고자 하는 내용은 내가 천지를 창조했어.
ಹಾಗೆ ದೇವರು ನಾನು ಇದನ್ನ ಸರ್ವವನ್ನ ಸೃಷ್ಟಿ ಮಾಡಿದ್ದೇನೆ. 세상 사람들이 생각하고 있는 그 우상, 이 천지를 창조한 것이 아니고 내가 천지를 창조했다는 겁니다. ಲೋಕದಲ್ಲಿ ಜನರು ನೆನೆಸುವ ಹಾಗೆ ಇದು ಹಾಗೆ ಸೃಷ್ಟಿಸಲ್ಪಟ್ಟಿದ್ಯಾ ಅಥವಾ ಲೋಕದಲ್ಲಿರುವಂತಹ ಯಾವುದೋ ಗಿಡ ಮರಗಳು ಸೃಷ್ಟಿ ಹಾಗೆ ಆಗ್ಬಿಟ್ಟಿದ್ಯಾ ಅಂತೇಳಿ ಅಲ್ಲ. 그래서 천지를 창조하시고 그 안에 있는 만물을 창조하셨어요. ಸರ್ವವನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನೊಬ್ಬರಿದ್ದಾರೆ. 그리고 1장 26절에서 28절을 보면은 1장 26절에서 28절을 보면 ಆದಿಕಾಂಡ 1ನೇ ಅಧ್ಯಾಯ 26ರಿಂದ 28ರವರೆಗೂ ನೋಡುವಾಗ 26절을 읽겠습니다. 26 ಓದ್ತಾ ಇದ್ದೀನಿ. 하나님이 이르시되 우리의 형상을 따라 우리의 모양대로 우리가 사람을 만들고 그들로 바다의 물고기와 하늘의 새와 가축과 온 땅과 땅에 기는 모든 것을 다스리게 하자 하시고 ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ ಎಲ್ಲಾ ಭೂಜಂತುಗಳ ಮೇಲೆಯೂ ದೊರೆತನ ಮಾಡಲಿ ಅಂದನು. 그러니까 만물을 다 창조하시고 하나님이 사람을 창조하셨는데 ಎಲ್ಲವನ್ನ ದೇವರು ಸೃಷ್ಟಿ ಮಾಡಿದ್ದಾರೆ. 어떤 모양으로 창조를 하셨느냐? ಯಾವ ಒಂದು ಆಲೋಚನೆಯಿಂದ ಸೃಷ್ಟಿ ಮಾಡಿದ್ದಾರೆ? 하나님의 이미지, 하나님의 라이크니스를 따라서 사람을 창조하셨다는 것입니다. ಇಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡಿರುವಂತದ್ದನ್ನ ನೋಡೋದಾದ್ರೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. 그러니까 성품과 그 모든 퀄리피케이션을 하나님에 따라서 하나님의 성품과 퀄리피케이션을 따라서 창조를 하셨다는 거예요. ದೇವರ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದಾರೆ ಎಂಬುದಾಗಿ ನೋಡ್ತೇವೆ. 그러니까 하나님은 인간을 창조하실 때 하나님의 형상으로 창조하시는 거예요. 하나님의 형상에 따라서 창조하신 거예요. ಹಾಗಾಗಿ ಹಾಗೇನೆ ಅವರ ಸ್ವರೂಪದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. 그 창조한 만물을 let them rule over the fish, the birds, and all the things over all the earth. ಹಾಗೆ ನಾವು ನೋಡ್ತಾ ಇದ್ದೇವೆ, ಎಲ್ಲವುಗಳ ಮೇಲೆ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆ ಎಲ್ಲಾ ಭೂಮಿಯ ಮೇಲೆ ದೊರೆತನ ಮಾಡಲಿ ಎಂಬುದಾಗಿ ಬರೆದಿದೆ. 그래서 하나님의 대리인으로 만물을 다스리도록 하나님의 대리인으로 사람을 창조하셨다는 겁니다. ದೊರೆತನ ಮಾಡಲಿಕ್ಕೋಸ್ಕರವಾಗಿ ದೇವರು ನಮ್ಮೆಲ್ಲರನ್ನ ಸೃಷ್ಟಿ ಮಾಡಿದ್ದಾರೆ. 그 창조한 사람이 아담이에요. 아담. ಆ ರೀತಿಯಲ್ಲಿ ಮೊಟ್ಟ ಮೊದಲನೇದಾಗಿ ಸೃಷ್ಟಿ ಮಾಡಲ್ಪಟ್ಟಂತ ವ್ಯಕ್ತಿ ಆದಾಮ್. 그리고 아담을 돕는 배필로 하와, 이브를 만드셨죠. ಹಾಗೇನೆ ಅವನಿಗೆ ಜೋಡಿಯಾಗಿ ಅವಳನ್ನು ಕೂಡ ಸೃಷ್ಟಿ ಮಾಡಿದರು. 자, 그러면 27절에 보겠습니다. 27 ಓದ್ತೀನಿ. 하나님이 자기 형상 곧 하나님의 형상대로 사람을 창조하시되 남자와 여자를 창조하시고 ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವರ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವನನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. 사람을 창조하시되 남자와 여자를 창조하셨어요. ಅವರನ್ನ ಗಂಡು ಹೆಣ್ಣಾಗಿ ನಿರ್ಮಿಸಿದನು. 그리고 28절 보면은
28 ನೋಡುವಾಗ 하나님이 그들에게 복을 주시며 하나님이 그들에게 이르시되 생육하고 번성하여 땅에 충만하라 땅을 정복하라 바다의 물고기와 하늘의 새와 땅에 움직이는 모든 생물을 다스리라 하시니라. 28ರಲ್ಲಿ ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುತ್ತಾ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. 그러니까 하나님이 모든 생물을 다스리게 하기 위해서 사람을 창조하셨다는 거죠. ಎಲ್ಲವುಗಳ ಮೇಲೆ ದೊರೆತನ ಮಾಡಲಿಕ್ಕೋಸ್ಕರವಾಗಿ ಕೂಡ ದೇವರು ಮನುಷ್ಯನನ್ನ ನೇಮಿಸಿದ್ದಾನೆ. 그러니까 하나님이 사람을 대리자로 삼으셨다는 거야. 대리하는 사람. 그래, 대리하는 사람 영어로 뭐라 그럽니까? 하나님 대신해서 일하는 사람, 다스리는 사람, 하나님을 대신해서 다스리는 사람으로 사람을 창조하셨다는 겁니다. ಸಾಗನೆ ದೊರೆತನ ಮಾಡುವ ಹಾಗೆ ದೇವರು ಮನುಷ್ಯನನ್ನ ನೇಮಿಸಿದನು. 그래서 하나님께서 복을 주시면서 그렇게 말씀을 하셨어요. ಆಶೀರ್ವಾದವನ್ನ ಕೊಡುವಂತದ್ದನ್ನು ಕೂಡ ನಾವಲ್ಲಿ ನೋಡ್ತೇವೆ. 그런데 하나님을 대신해서 만물을 다스리라고 사람을 만드셨는데 ಹಾಗೆ ಅವರನ್ನು ಆಶೀರ್ವದಿಸಿ ಈ ರೀತಿಯಲ್ಲಿ ಅವರನ್ನ ಉಂಟು ಮಾಡಿದ್ದಾರೆ. 그런데 사람이 만물의 왕이 아니에요. 다스리라는 명령을 받았지만은 사람이 만물의 왕이 아니라고. ದೊರೆತನ ಮಾಡಿದಾಗಿ ಕೂಡ ಅವರೇ ದೊರೆಗಳಲ್ಲ. ಅಂದ್ರೆ ರಾಜನ ಒಂದು ಅಧಿಕಾರ ಕೊಟ್ಟಿದ್ರು ಕೂಡ ಅವರೇ ರಾಜಗಳಲ್ಲ ಅನ್ನೋ ರೀತಿಯಲ್ಲಿ. 진짜 만물의 왕은 만물을 창조하신 하나님이 만물의 왕이에요. ನಿಜವಾದ ರಾಜನು ನಿಜವಾದ ದೊರೆ ರಾಜನು ದೇವರು ಮಾತ್ರನೇ. 그러니까 사람도 하나님께서 창조하신 피조물이기 때문에 사람도 하나님을 왕으로 모셔야 되는 거예요. ನಮ್ಮನ್ನ ಆ ಒಂದು ಅಧಿಕಾರ ಕೊಟ್ಟು ನಮ್ಮನ್ನ ನಡೆಸಿರುವಾಗ ನಾವು ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದು. ಆದ್ರೆ ನಮಗಿಂತ ಮೇಲೆ ಒಬ್ರು ಇದ್ದಾರೆ ಅನ್ನುವಂಥದ್ದನ್ನ ನೆನ್ಪಿಟ್ಕೋಬೇಕು. 다시 말하면은 네 멋대로 다 하라고 하나님이 만물을 맡긴 게 아니라는 겁니다. ಅಂದ್ರೆ ದೊರೆತನ ನಮಗೆ ಕೊಟ್ಟು ನಿನ್ಗೆ ಇಷ್ಟ ಬಂದಂಗೆ ನೀನ್ ಎಲ್ಲವನ್ನ ಮಾಡು ಅಂತೇಳಿ ದೇವರು ಹೇಳಲಿಲ್ಲ. 내가 바라는 대로, 내가 원하는 대로, 내가 명령하는 대로 만물을 잘 다스리라는 그런 말입니다. ಹಾಗೇನೆ ದೇವರಲ್ಲಿ ನಿನಗೆ ಇಷ್ಟ ಬಂದಂಗೆ ಮಾಡು ಅಂತ ಹೇಳ್ತಾ ಇಲ್ಲ, ನನಗೆ ಇಷ್ಟ ಬಂದಂಗೆ ನೀನು ಮಾಡು ಅನ್ನೋ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ. 그러니까 사람은 하나님을 왕으로 모셔야 돼요. ಹಾಗಾಗಿ ಮನುಷ್ಯನು ಸೃಷ್ಟಿಕರ್ತನನ್ನ ರಾಜನಾಗಿ ಸ್ವೀಕರಿಸ್ಕೋಬೇಕು. 자기가 왕으로 생각하면 안 된다는 겁니다. ನಾನೇ ರಾಜನು ಎಂಬುದಾಗಿ ನಾವು ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ. 그래서 사람은 왕 같은 제사장이라고 그러잖아요. 왕 같은 제사장이에요. ಹಾಗಾಗಿ ರಾಜನಂತಹ ಒಂದು ದೊರೆತನ ಮಾಡುವಂತ ಅಧಿಕಾರ ದೇವರು ನಮ್ಗೆ ಕೊಟ್ಟಿದ್ದಾರೆ. 그러니까 왕 같은 제사장. ರಾಜನ ಹಾಗೆ ನಮಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ. 그러면 하나님이 사람이 왕이 아니고 하나님이 왕이시기 때문에
ರಾಜನಂತ ಅಧಿಕಾರ ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ನಿಜವಾದ ರಾಜನು ದೇವರು. 사람은 하나님 앞에 경배하고 예배하고 높이고 찬양해야 되는 겁니다. 경배하고 예배하고 높이고 찬양해야 되는 겁니다. ಮನುಷ್ಯನು ಬಂದು ದೇವರ ಮುಂದೆ ವಿಧೇಯನಾಗಬೇಕು, ಆರಾಧನೆ ಮಾಡಬೇಕು, ಭಯಭಕ್ತಿ ಉಳ್ಳವನಾಗಿರಬೇಕು. ಇದು ಮನುಷ್ಯನು ಸೃಷ್ಟಿಕರ್ತನ ಮುಂದೆ ಮಾಡಬೇಕಾಗಿರೋ ವಿಧಾನ. 그것이 하나님이 그들에게 복을 주시며라는 복의 개념입니다. 복의 뜻입니다. ಇದು ಮನುಷ್ಯನು ಈ ರೀತಿಯಲ್ಲಿ ಮಾಡುವಾಗ ಮನುಷ್ಯನು ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಅರ್ಹನಾಗಿರ್ತಾನೆ. 여기 이 복이라는 말은요, 바라크라고 말하고, 바라크. ಇಲ್ಲಿ ಆಶೀರ್ವಾದದ ಪದಕ್ಕೆ ಪರಾಕ್ ಎಂಬುದಾಗಿ ನಾವು ನೋಡ್ತೇವೆ. 이 바라크의 뜻이 뭐냐 하면은 무릎을 꿇는다, 그리고 경배한다, 찬양한다, 이런 뜻이에요. ಪರಾಕ್ಗೆ ಅರ್ಥ ಏನಪ್ಪಾ ಅಂತಂದ್ರೆ ನಿಲ್ ಡೌನ್, ಮೊಣಕಾಲೂರುವಂಥದ್ದು, ಮತ್ತೆ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು, ಭಯಭಕ್ತಿಯಿಂದ ಆರಾಧನೆ ಮಾಡುವಂಥದ್ದು, ವಿಧೇಯತ್ವದ ಕುರಿತು ತೋರಿಸ್ತದೆ. 하나님을 왕으로 생각하고 무릎 꿇고 경배하고 찬양하는 것이 왜 복이냐? ಯಾಕೆ ನಾವು ದೇವರ ಮುಂದೆ ಮೊಣಕಾಲೂರಿ ವಿಧೇಯತ್ವರಾಗಿ ಭಯಭಕ್ತಿಯಿಂದ ಆರಾಧಿಸುವಂತದ್ದು ಒಂದು ಪರಾಕ್ ಎಂಬುದಾಗಿ ನಾವು ಕರೀತೇವೆ. 이거는 우리가 늘 경험하는 일이잖아요. ಇದು ಎಲ್ಲರಿಗೂ ವಿಧೇಯರಾಗಿ ಈ ರೀತಿಯಲ್ಲಿ ಇರುವಂತದ್ದು ಇಷ್ಟವಾಗದೇ ಇರುವಂತ ವಿಷಯ. 하나님 앞에 무릎 꿇고 경배하고 찬양하면 우리에게 큰 은혜가 있잖아요. 그레이스, 은혜가 있잖아요. ಆಶೀರ್ವಾದ ಅಥವಾ ದೇವರ ಕೃಪೆ ಹೇಗೆ ಮೊಣಕಾಲೂರಿ ಆರಾಧಿಸುವಂತದ್ದು, ಪ್ರಾರ್ಥಿಸುವಂತದ್ದು, ಅವರ ಮುಂದೆ ವಿಧೇಯರಾಗುವಂತದ್ದು ಮೂಲಕ. 그리고 우리에게 기쁨이 있잖아요. ಹಾಗೆ ನಾವು ಖುಷಿಯಾಗಿರ್ಲಿಕ್ಕೂ ಕೂಡ ಸಾಧ್ಯವಾಗುತ್ತದಲ್ವಾ. 그리고 우리에게 평안이 있잖아요. 피스. ಹಾಗೆ ನಮಗೆ ಒಂದು ಸಮಾಧಾನ ಇರುತ್ತೆ. 그러니까 하나님 앞에 나가서 하나님을 왕으로 모시고 그 앞에 무릎을 꿇고 경배하고 찬양하면은 그레이스가 있고 조이가 있고 피스가 있다는 것입니다. ಯಾವಾಗಾದ್ರೆ ನಾವು ಮೊಣಕಾಲೂರಿ ವಿಧೇಯರಾಗಿ ಭಯಭಕ್ತಿಯಿಂದ ಆರಾಧಿಸುವಂತವರಾಗಿರ್ತೇವೋ ಆಗ ನಮಗೆ ಸಮಾಧಾನ, ಸಂತೋಷ, ನೆಮ್ಮದಿ ಮತ್ತೆ ರಕ್ಷಣೆ, ಈ ಎಲ್ಲ ಆಶೀರ್ವಾದಗಳು ಕೂಡ ನಮ್ಗೆ ಉಂಟಾಗ್ತವೆ. 그 그레이스, 조이, 피스가 바로 우리 인간들에게는 복이에요. ನಮಗೆ ದೇವರ ಒಂದು ಕೃಪೆ ಮತ್ತೆ ಸಂತೋಷ, ಸಮಾಧಾನ ಇದು ಕೂಡ ದೇವರ ಒಂದು ಆಶೀರ್ವಾದವಾಗಿದೆ. 죄인인 사람은 복을 돈이 많은 것, 먹을 것 많은 것, 좋은 집에 사는 것, 이런 것을 복으로 생각하지만은 ಒಂದು ಬ್ಲೆಸ್ಸಿಂಗ್ಸ್, ಒಂದು ಆಶೀರ್ವಾದ ಅಂತಂದ್ರೆ ದುಡ್ಡು ಜಾಸ್ತಿ ಇರುವಂತದ್ದು ಅಥವಾ ಒಳ್ಳೆ ಮನೆಯಲ್ಲಿರುವಂತದ್ದು ಅಥವಾ ಒಳ್ಳೆ ರೀತಿಯಾಗಿ ಇರುವಂತದ್ದು ಮಾತ್ರನೇ ಆಶೀರ್ವಾದ ಅಲ್ಲ. 그런 것들도 다 무엇을 위해서 그것을 얻으려고 합니까? ಅವೆಲ್ಲವೂ ಕೂಡ ಹೇಗೆ ನಾವು ಪಡ್ಕೊಳ್ಳಿಕ್ ಸಾಧ್ಯ? 그것들도 기쁨을 얻기 위해서, 그리고 평안을 얻기 위해서 그런 것을 가지기를 원하잖아요. ಅವೆಲ್ಲವೂ ಕೂಡ ನಮಗೆ ಅಗತ್ಯವಿದ್ದಾಗಿಯೂ ಕೂಡ 왜 통역이 짧아요? 목사님, 우리가 돈이 많은 것, 그리고 좋은 집에 사는 것,
큰 권력을 가지려고 하는 것, 이것을 복으로 생각하잖아요. ನಾವು ಹಣ, ಮನೆ, ಅಂತಸ್ತು ಇವೆಲ್ಲವೂ ಕೂಡ ಒಂದು ಆಶೀರ್ವಾದ ಎಂಬುದಾಗಿ ನೆನೆಸ್ತೇವೆ. 이거는 죄인들이 생각하는 복이에요. 죄인들이 생각하는 복. ಇದು ಈ ರೀತಿಯಾಗಿ ಆಲೋಚನೆ ಮಾಡುವಂತದ್ದು ಬರೀ ಪಾಪಿಗಳು ಮಾತ್ರನೇ. 그런데 그것 자체가 무엇을 위해서 가지려고 하느냐, 이제 얻으려고 하느냐 이기지. 무엇을 위해서? ಅದೆಲ್ಲವನ್ನ ಹೇಗೆ ಪಡ್ಕೊಳ್ತಾರೆ? 그것이 바로 기쁨을 가지고 싶고 평안을 얻기 위해서 그걸 얻으려고 그러는 거 아니냐입니다. ಅವೆಲ್ಲ ಪಡ್ಕೊಳ್ಳೋದೇನಕ್ಕೆ ಅಂದ್ರೆ, ನನಗ್ ಸಂತೋಷ ಇರ್ಲಿ, ನನಗ್ ಸಮಾಧಾನ ಇರ್ಲಿ ಅನ್ನೋ ರೀತಿಯಲ್ಲಿ ಅವು ಬೇಕು ಅಂತ ಬಯಸ್ತಾರೆ. 그런데 우리 구원을 받은 하나님의 백성들은 하나님 앞에 나가서 바라크하는 것, 무릎 꿇고 경배하고 찬양하고 하는 것이 바로 우리에게 평안을 얻게 되고 기쁨을 얻게 되는 일이라는 겁니다. ಮತ್ತೆ ವಿಶೇಷವಾಗಿ ಮನುಷ್ಯನಿಗೆ ಅವೆಲ್ಲ ಇದ್ರೆ ನನಗೆ ಸಮಾಧಾನ, ನೆಮ್ಮದಿ ಸಿಗ್ತದೆ, ಅದು ಬೇಕು ಇದು ಬೇಕು ಎಂಬುದಾಗಿ ನೆನೆಸ್ತಾರೆ. ಆದ್ರೆ ದೇವರ ಮಕ್ಕಳಾಗಿರುವಂತ ನಾವು ಪರಾಕ್ ಎಂಬುದಾಗಿ ನೋಡುವಂತ ಪದದ ಮೂಲಕವಾಗಿ ನಾವು ನೋಡ್ಬೇಕಾದ್ರೆ, ದೇವರ ಮುಂದೆ ಭಯಭಕ್ತಿ ಉಳ್ಳವರಾಗಿ ವಿಧೇಯರಾಗಿ ಮೊಣಕಾಲೂರಿ ಪ್ರಾರ್ಥಿಸುವಾಗ ಆ ರೀತಿಯಲ್ಲಿ ಮಾಡಿದ್ರೆ ಸಾಕು, ನಮ್ಗೆ ಆ ಸಮಾಧಾನ, ಸಂತೋಷ, ನೆಮ್ಮದಿ 이 lok들이런 때는 वस्तु를 일대 이들어 이르. 그래서 하나님께서 그걸 얻기 위해서 내 앞에 무릎 꿇고 경배하고 찬양하라는 말입니다. ಹಾಗಾಗಿ ದೇವರು ಒಂದೇ ಮಾತಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ, ಮೊಣಕಾಲೂರಿ ಪಶ್ಚಾತ್ತಾಪಪಟ್ಟು ಪ್ರಾರ್ಥನೆ ಮಾಡಿ ಎಂಬುದು. 내 앞에 나를 왕으로 모시고 내 앞에 와서 무릎을 꿇고 경배하고 찬양하면은 너희가 원하는 기쁨과 평안을 누릴 수 있다는 겁니다. ದೇವರನ್ನ ನಾವು ರಾಜಾದಿರಾಜನಾಗಿ ಸ್ವೀಕರಿಸಿ ಅವ್ರನ್ನ ಆರಾಧಿಸುವಾಗ ನಮ್ಗೆ ಅಗತ್ಯ ಇರುವಂತಹ ಶಾಂತಿ, ಸಮಾಧಾನ, ನೆಮ್ಮದಿ, ಹಾಗೆ ಅವಶ್ಯಕತೆ ಇರುವಂತಹ ಸರ್ವವನ್ನ ಕೊಡ್ಲಿಕ್ಕಿದ್ದಾರೆ. 그러니까 죄인인 인간들이 하나님 앞에 나가서 경배하고 예배하고 찬양하려면은 무엇을 먼저 해야 됩니까? ಹಾಗಾದ್ರೆ ನಾವಿವೆಲ್ಲ ನಾವು ಹೊಂದ್ಕೋಬೇಕಾದ್ರೆ ನಾವು ಮೊದಲನೇದಾಗಿ ಮಾಡಬೇಕಾಗಿರುವಂತ ಕಾರ್ಯವಾದ್ರೂ ಏನು? 먼저 죄를 용서받아야 되잖아요. 하나님 앞에 나가려면 죄 용서를 받아야 되잖아요. ದೇವರ ಮುಂದೆ ನಾವು ಹೋಗಬೇಕು ಅಂತಂದ್ರೆ ನಾವು ಮಾಡಬೇಕಾಗಿರುವಂತ ಕಾರ್ಯ ಪಶ್ಚಾತ್ತಾಪ, ರಿಪೆಂಟೆನ್ಸ್ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತದೆ. 하나님으로부터 죄를 용서받고 하나님 앞에 나갈 수 있잖아요. 하나님 앞에, 하나님으로부터 죄를 용서받으면은 의롭다함을 잊고 하나님 앞에 나갈 수가 있잖아요. ನಾವು ಭಯಭಕ್ತಿ ಉಳ್ಳವರಾಗಿ ಪಶ್ಚಾತ್ತಾಪ ಪಡುವಾಗ ನಮ್ಮ ಪಾಪಗಳನ್ನ ತೊಳೆದುಕೊಂಡವರಾಗಿ ಮತ್ತೆ ನಾವು ದೇವರ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತಲ್ಲ. 그러면 우리가 하나님 앞에 예배를 드릴 수 있고 찬양을 할 수 있고 경배를 할 수 있잖아요. ಹಾಗಾಗಿ ನಾವು ದೇವರನ್ನ ಆರಾಧನೆ ಮಾಡಬಹುದು, ಪ್ರಾರ್ಥನೆ ಮಾಡಬಹುದು, ಮತ್ತೆ ದೇವ್ರ ನಾವು ಮಹಿಮೆ ಪಡಿಸಬಹುದಲ್ವ. 그렇게 하면은 우리에게 은혜와 평강과 기쁨이 온다는 것입니다. ನಾವ್ ಯಾವಾಗಾದ್ರೆ ಅವ್ರ ನಾಮನ ಮಹಿಮೆ ಪಡಿಸ್ಲಿಕ್ಕೆ ಸಿದ್ಧವಿರ್ತೀವೋ ಆಗ ಸಮಾಧಾನ, ಸಂತೋಷ, ನೆಮ್ಮದಿ, ನಮ್ಮ ಅವಶ್ಯಕತೆಗಳೆಲ್ಲ ಕರ್ತನ್ ಪೂರೈಸ್ತಾರೆ. 그 하나님께서는 하나님의 백성들에게 이런 복을 주셨다는 겁니다. ಈ ರೀತಿಯಾದಂತ ಆಶೀರ್ವಾದಗಳನ್ನ ದೇವರು ನಮ್ಗೆ ಕೊಡ್ಲಿಕ್ಕೆ ಬಯಸುವಂತವರಾಗಿರ್ತಾರೆ. 밤낮 없이 열심히 일해서 그렇게 얻으려고 하는 것, 그리고 가지려고 하는 것, 그런 것 말고도 하나님 앞에 나가서 예배하고 경배하고 찬양하면은 저희도 얻을 수 있고, 그리고 피스도 얻을 수 있고, 그레이스도 얻을 수 있다는 것입니다. ಈ ಶಾಂತಿ, ಸಮಾಧಾನ, ನೆಮ್ಮದಿಯನ್ನ ನೀನೆಲ್ಲೋ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಬರುವಂತದ್ದಲ್ಲ, ವಿಧೇಯತ್ವದಿಂದ ದೇವರ ಬಳಿಯಲ್ಲಿ ಬಂದು
ಆರಾಧಿಸಿ ಪಡೆದುಕೊಳ್ಳುವಂತದ್ದೇ ಆಗಿರ್ತದೆ. 근데 하나님께서 이런 복을 주셨는데 ಈ ರೀತಿಯಾದಂತ ಆಶೀರ್ವಾದ ದೇವರು ನಮ್ಗೆ ಕೊಟ್ಟಿರುವಾಗ 그 아담과 하와가 하나님 앞에 나갈 수 없는 사람이 되어버렸어요. ಆದ್ರೆ ಆದಾಮ ಅವಳ ವಿಷಯದಲ್ಲಿ ನೋಡ್ಬೇಕಾದ್ರೆ ಇಂತಹ ಆಶೀರ್ವಾದವನ್ನು ಅವರು ತೊರೆದವರಾಗಿ ದೇವರಿಂದ ದೂರವಾಗಿ ಉಳ್ಕೊಂಡಿದ್ರು. 창세기 2장 17절을 한번 보겠습니다. ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನ ನೋಡುವಾಗ 창세기 2장 17절 ಜೆನೆಸಿಸ್ ಚಾಪ್ಟರ್ 2 ವರ್ಸ್ 17 ನೀನು ತೋಟದಲ್ಲಿರುವ ಎಲ್ಲಾ ಮರದ ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರ್ಹನ್ನ ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. 선악을 알게 하는 나무의 열매는 먹지 말라. 내가 먹는 날에는 반드시 죽으리라 하시니라. You must not eat from the tree of the knowledge of good and evil. For when you eat of it, you will surely die. ಒಳ್ಳೆಯದರ ಕೆಟ್ಟದರ ಅರ್ಹನ ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ನೀನು ಸತ್ತೇ ಹೋಗುವಿ. 하나님이 이렇게 명령을 하셨어요. ಈ ರೀತಿಯಲ್ಲಿ ದೇವರು ಹೇಳುವಂತದ್ದನ್ನ ನೋಡ್ತೇವೆ. 근데 사람 아담과 하와는 그걸 지키지 못했어요. ಈಗ ಹೇಳಿದ್ರು ಕೂಡ ಅದನ್ನ ಪಾಲನೆ ಮಾಡಿಲ್ಲ. 그 3장 6절을 보겠습니다. 3:6 오ದಣ. 여자가 그 나무를 본즉 믿음직도 하고 보암직도 하고 지혜롭게 할 만큼 탐스럽기도 한 나무인지라 여자가 그 열매를 따먹고 자기와 함께 있는 남편에게도 주매 그도 먹은지라. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನ ತೆಗೆದುಕೊಂಡು ತಿಂದಳು. 죄를 지었다는 겁니다. ಅಂದ್ರೆ ಪಾಪವನ್ನ ಮಾಡಿದರು. 죄가 뭡니까? ಪಾಪ ಅಂದ್ರೆ ಏನು? ವಾಟ್ ಇಸ್ ಸಿನ್? 하나님의 명령을 어겼다는 겁니다. ದೇವರಿಗೆ ಅವಿಧೇಯರಾಗುವಂತದ್ದು. 하나님의 명령을 어기는 것이 죄예요. ಅವಿಧೇಯರಾಗುವಂತದ್ದು, ದೇವರಿಗೆ ಅವಿಧೇಯರಾಗುವಂತದ್ದು ಪಾಪವಾಗಿದೆ. 그래서 처음 사람인 아담과 하와가 이렇게 되었습니다. ಮೊದಲ ಮನುಷ್ಯರು ಆದಾಮ ಅವಳು ಈ ರೀತಿಯಲ್ಲಿ ಪಾಪ ಮಾಡಿದ್ದಾರೆ. 그 3장 24절을 보겠습니다. 24. 24ನೇ ವಚನ ಓದ್ಕೊಳ್ಳೋಣ. 이같이 하나님이 그 사람을 쫓아내시고 에덴 동산 동쪽에 그룹들과 두루 도는 불칼을 두어 생명나무의 길을 지키게 하시니라. 3ನೇ ಅಧ್ಯಾಯ 24ನೇ ವಚನ. ಅದಲ್ಲದೆ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯನ್ನು ದಗದಗನೆ ಪ್ರಜ್ವಲಿಸುವ ಸುತ್ತುವ ಕತ್ತಿಯನ್ನು ಇರಿಸಿದನು. 23절에도 그렇게 말씀하고 있죠. 23ರಲ್ಲಿ ಕೂಡ ನಾವು ನೋಡ್ತೇವೆ. 여호와 하나님이 에덴 동산에서 그를 내보내어 The Lord God banished him from the garden of Eden. ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು. 그리고 24절에는 He drove the man out. 24ರಲ್ಲಿ ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಸುತ್ತುವ ಕತ್ತಿಯನ್ನು ಇರಿಸಿದನು. 에덴 동산에서 쫓아내셨다는 겁니다. ಅಂದ್ರೆ ಏದೇನ್ ವನದಿಂದ ಹೊರಡಿಸಿ ಬಿಟ್ಟನು. 그래서 쫓겨났어요. ಆ ರೀತಿಯಲ್ಲಿ ಅವರು ಹೊರಹಾಕಲ್ಪಟ್ಟರು. 그래서 하나님 없이 살게 된 겁니다. ಅಂದ್ರೆ ದೇವರಿಲ್ಲದೆ ಜೀವಿಸುವಂತವರಾಗಿದ್ದಾರೆ ಇವರು.
하나님 없이 살게 되니까 자기 마음대로, 자기의 뜻대로, 자기의 생각대로 살게 되는 겁니다. ದೇವರಿಲ್ಲದೆ ಜೀವಿಸುವಂತದಂದ್ರೆ ಅವನ ಆಲೋಚನೆ ಪ್ರಕಾರವಾಗಿ ಅವನು ಇಷ್ಟದಂತೆ ಅವನಿಗೆ ಬೇಕಾಗುವ ರೀತಿಯಲ್ಲಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದ. 죄인의 마음과 죄인의 생각과 죄인의 뜻은 무엇이겠습니까? 죄인, 시너. ಒಬ್ಬ ಪಾಪಿಯ ಆಲೋಚನೆ, ಒಬ್ಬ ಪಾಪಿಯ ಮನಸ್ಸು ಏನಾಗಿರ್ತದೆ? 그 죄인의 마음과 죄인의 생각과 죄인의 뜻은 온통 죄입니다. ಇದು ಒಬ್ಬ ಪಾಪಿಯು ಈಗಿನ ಎಲ್ಲ ಕಾರ್ಯಗಳು ಕೂಡ ಅವಿಧೇಯವಾಗಿರ್ತವೆ. 욕심이라는 거죠. 욕심, craving, bad desire. ಅವಿಧೇಯತ್ವದಿಂದ ತೀರ್ಮಾನ ತೆಗೆದುಕೊಳ್ಳುವವನಾಗಿದ್ದಾನೆ. 그래서 자꾸 죄만 짓고 살게 된다는 겁니다. ಬರೀ ಯಾವಾಗಲೂ ಪಾಪದ ಕಡೆಗೆ ದೇವರನ್ನು ಬಿಟ್ಟು ಅವನು ಜೀವಿಸುವವನಾಗಿರ್ತಾನೆ. 그렇게 죄만 짓고 살게 되는 사람들을 보고 하나님이 매우 마음을 아파했어요. 하나님의 마음이 너무 아팠어요. ಹೀಗೆ ಅವನು ತನ್ನ ಇಷ್ಟದ ಪ್ರಕಾರವಾಗಿ ಜೀವಿಸಿದ ಕಾರಣ ದೇವರ ಮನಸ್ಸು ತುಂಬಾ ನೋವಾಗ್ತದೆ, ತುಂಬಾ ನೊಂದುಕೊಳ್ತಾರೆ. 6장 5절을 보시겠습니다. 6장 5절. 6ನೇ ಅಧ್ಯಾಯ 5ನೇ ವಚನ, ಚಾಪ್ಟರ್ 6 verse 5. 챕터 6 verse 5. 여호와께서 사람의 죄악이 세상에 가득함과 그의 마음으로 생각하는 모든 계획이 항상 악할 뿐임을 보시고 땅 위에 사람 지으셨음을 한탄하사 마음에 근심하시고. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವ್ರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿ ಇರುವುದನ್ನು ಯೆಹೋವನು ನೋಡಿ 마음에 한탄하사 마음에 근심하시고라고 말하고 있습니다. ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ ನೋಡ್ತೇವೆ. 마음이 아팠어요. ಇಲ್ಲಿ ವರ್ಸ್ 6 ಅಲ್ಲಿ ನಾವು ನೋಡ್ತೇವೆ, ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. 그런데 하나님이 사람을 다 없애려고 했어요. ದೇವರು ಮನುಷ್ಯರೆಲ್ಲರನ್ನು ಕೂಡ ಇಲ್ಲದ ಹಾಗೆ ಮಾಡಬೇಕೆಂಬುದಾಗಿ ನೆನೆಸಿದ್ರು. 하나님 앞에 나와서 무릎 꿇고 예배드리고 경배해야 복을 받는데 ದೇವರ ಮುಂದೆ ಬಂದು ಆರಾಧನೆ ಮಾಡುವುದರ ಮೂಲಕ ಪ್ರಾರ್ಥನೆ, ಭಯಭಕ್ತಿ, ವಿಧೇಯತ್ವದ ಮೂಲಕ ಆಶೀರ್ವಾದವನ್ನ ಪಡ್ಕೋಬೇಕಾಗಿರುವಂತವ್ರು 그렇게 하지 않고 자기 힘대로 살고 자기 욕심대로 살면서 복을 얻으려고 그런다는 것입니다. ಈಗ ಅವಿಧೇಯರಾಗಿ ತಮ್ಮ ಇಷ್ಟಾನುಸಾರವಾಗಿ ಜೀವಿಸುವಂತವರಾಗಿ ದೇವರಿಗೆ ವಿರೋಧವಾಗಿ ಜೀವಿಸುವಂತವರಾಗಿ ಮಾರ್ಪಟ್ಟಿದ್ದಾರೆ. 하나님 앞에 나와서 무릎 꿇고 예배드리고 경배하는 사람 아무도 없어요. ದೇವರಿಗೆ ವಿಧೇಯರಾಗಿ ಆರಾಧಿಸುವಂತವ್ರು, ಪ್ರಾರ್ಥಿಸುವಂತವ್ರು, ದೇವರ ನಮ್ಮ ಮಹಿಮೆ ಪಡಿಸುವಂತವ್ರು ಯಾರು ಇಲ್ಲ. 노아 한 사람만 그렇게 하더라는 겁니다. ಆಗ ನೋವ ಮಾತ್ರನೇ ಆ ದಿನಗಳಲ್ಲಿ ಆ ರೀತಿಯಲ್ಲಿ ಆರಾಧನೆ ಮಾಡ್ತಾ ಇದ್ದಂತ ವ್ಯಕ್ತಿಯಾಗಿದ್ದು. 그 8절 볼까요? 8ನೇ ಅಧ್ಯಾಯ ನೋಡೋಣ. 그러나 노아는 여호와께 은혜를 입었더라. 8ನೇ ವಚನ, ಆದರೆ ನೋವನಿಗೆ ಯೆಹೋವನ ದಯವು ದೊರಕಿತು. 노아는 하나님의 눈에, 하나님의 마음에 드셨다는 겁니다. ಎಲ್ಲರೂ ಕೂಡ ಅವಿಧೇಯರಾಗಿದ್ದಾರೆ, ಕೆಟ್ಟು ಹೋಗಿದ್ದಾರೆ. ಆದ್ರೆ ನೋವನಿಗೆ ಮಾತ್ರ ದೇವರ ದಯವು ದೊರಕಿತು. 9절에서 12절까지 읽으면 이런 내용이 있어요. ಅಲ್ಲಿ 9ರಿಂದ 12 ತನಕ ಓದೋದಾದ್ರೆ ಈ ರೀತಿ ಹೇಳ್ತದೆ.
이것이 노아의 조건이라. 노아는 의인이요 당대의 완전한 자라. 그는 하나님과 동행하였으며 세 아들을 낳았으니 셈과 함과 야벳이라. 그때야 온 땅이 하나님 앞에 부패하여 포악함이 땅에 가득한지라. 하나님이 보신즉 땅이 부패하였으니 이는 땅에서 모든 혈육 있는 자의 행위가 다 부패함이었더라. 9ರಿಂದ 12 ನೋಹನ ಚರಿತ್ರೆಯು ನೋಹನು ನೀತಿವಂತನ ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡು ಶೇಮ್ ಹಾಮ್ ಎಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಅನ್ಯಾಯ ಲೋಕವನ್ನು ತುಂಬಿಕೊಂಡಿತ್ತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. 그래서 하나님께서 멸하시기 위해서, 심판하시기 위해서 홍수 심판을 주시는 홍수 심판. ಆದ್ರೆ ದೇವರು ದಯೆ ತೋರಿಸುವಂತದ್ದನ್ನ ಇಲ್ಲಿ ನೋಡ್ತೇವೆ. 근데 노아와 노아의 그 가족 아들들만 살렸어요. ದೇವರ ದಯೆ ಯಾರ ಮೇಲೆ ಬಿತ್ತು ಅಂದ್ರೆ ನೋಹನು ಮತ್ತೆ ನೋಹನ ಕುಟುಂಬಸ್ಥರ ಮೇಲೆ ಮಾತ್ರ. 그것을 창세기 9장 1절 2절 읽어보겠습니다. ಅದನ್ನ ನಾವು ಆದಿಕಾಂಡ 9ನೇ ಅಧ್ಯಾಯ 1-2 ವಚನದ ಕೂಡ ನೋಡ್ತೇವೆ. Chapter 9 verse 1-2. 9ನೇ ಅಧ್ಯಾಯ 1-2. 하나님이 노아와 그 아들들에게 복을 주시며 그들에게 이르시되 생육하고 번성하여 땅에 충만하라. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. 땅의 모든 짐승과 공중의 모든 새와 땅에 기는 모든 것과 바다의 모든 물고기가 너희를 두려워하며 너희를 무서워하리니 이것들은 너희의 손에 붙였습니다. ಭೂಮಿ ಮೇಲಿರುವ ಎಲ್ಲಾ ಮೃಗಗಳು, ಆಕಾಶದ ಎಲ್ಲಾ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. 아까 창세기 1장 26절 27절에서 아담에게 주신 복이 이제 노아에게 넘어갔어요. ಇಲ್ಲಿ ನಾವು ನೋಡ್ತೇವೆ, ಆದಾಮನಿಗೆ ಕೊಡಲ್ಪಟ್ಟಿರುವಂತ ಒಂದು ಆಶೀರ್ವಾದ 26-27ರಲ್ಲಿ ಭೂಮಿಯ ಮೇಲೆ ನೀವು ದೊರೆತನ ಮಾಡ್ರಿ, ನೀವು ಆಶೀರ್ವಾದ ಹೊಂದ್ರಿ ಅನ್ನುವಂತ ಆಶೀರ್ವಾದ ಇಲ್ಲಿಗೆ ಬರುವಷ್ಟೊತ್ತಿಗೆ ಅದನ್ನು ನೋವನಿಗೆ ಶಿಫ್ಟ್ ಆಗೋಯ್ತು. 창세기 11장 3절 11 chapter 11 verse 3. ಓಕೆ, ಇಲ್ಲಿ 11ನೇ ಅಧ್ಯಾಯ 3ನೇ ವಚನ ಓದ್ಕೊಳ್ಳೋಣ. 그래서 노아의 후손들이 많아졌어요. ಇಲ್ಲಿ ನೋವನ ಕುಟುಂಬಸ್ಥರೆಲ್ಲ ಜಾಸ್ತಿ ಆದ್ರು. 그 후손들이 많아지니까 또 죄를 짓는 거예요. ಇಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ ಆಯ್ತು, ಮತ್ತೆ ಅವರು ಪಾಪವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. 하나님 같이 되려는 죄를 짓는 거예요. ದೇವರಿಗೆ ಅವಿಧೇಯರಾಗಿ ಪಾಪ ಮಾಡುವಂತದ್ದನ್ನ ನೋಡ್ತೇವೆ. 자, 11장 2절부터 읽으면 이렇습니다. 11ನೇ ಅಧ್ಯಾಯ 1ರಿಂದ ಓದಿದ್ರೆ ಈ ರೀತಿಯಲ್ಲಿದೆ. 이에 그들이 동방으로 옮기다가 신할 평지를 만나 거기 거류하며 서로 말하되 자 벽돌을 만들어 견고히 굽자 하고 이에 벽돌로 돌을 대신하여 역청으로 진흙을 대신하고 또 말하되 자 성읍과 탑을 건설하여 그 탑 꼭대기를 하늘에 닿게 하여 우리 이름을 내고 온 지면에 흩어짐을 면하자 하였더니 여호와께서 사람들이 건설하는 그 성읍과 탑을 보려고 내려오셨더라. ಇಲ್ಲಿ ನಾವು ನೋಡುವಾಗ ಬಯಲು ಸೀಮೆ ಸಿಕ್ಕಿ ಅಲ್ಲೇ ವಾಸ ಮಾಡಿಕೊಂಡು ತಮ್ಮೊಳಗೆ ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚೆದರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರನ್ನು ಉಪಯೋಗಿಸಿದರು. 우리가 탑을 건설해서 탑 꼭대기를 하늘에 닿게 하여 우리 이름을 내자. 우리 이름을 내자. 이렇게 말을 했어요. ಮುಟ್ಟುವ ಗೋಪುರವನ್ನ ಕಟ್ಟಿ ದೊಡ್ಡ ಹೆಸರನ್ನ ಪಡೆಯೋಣ. 그래서 하나님께서 그것을 가만히 보시고 이렇게 말씀하셨어요.
ದೇವರದನ್ನು ನೋಡ್ತಾ ಇದ್ದಾರೆ. 8절, 9절을 보겠습니다. 8, 9 ನೋಡೋಣ. 여호와께서 거기서 그들을 온 지면에 흩으셨으므로 그들이 그 도시를 건설하기를 거쳤더라. 그러므로 그 이름을 바벨이라 하니 이는 여호와께서 거기서 온 땅의 언어를 혼잡하게 하셨음이니라. 여호와께서 거기서 그들을 온 지면에 흩으셨더라. 하나님께서 다 흩으셨어요. ಹಾಗೆ ಮಾಡಿ 8, 9ರಲ್ಲಿ ನೋಡ್ತೇವೆ. ಹಾಗೆ ಮಾಡಿ ಯೆಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದನು. ಅವರ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿ ಬಿಟ್ಟರು. ಸಮಸ್ತ ಲೋಕದ ಭಾಷೆಯನ್ನು ಯೆಹೋವನು ಅಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದ್ರಿಂದ ಆ ಪಟ್ಟಣಕ್ಕೆ ಬಾಬೆಲ್ ಎಂಬ ಹೆಸರಾಯಿತು ಎಂಬುದಾಗಿ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ. 자, 복이라는 것은 하나님께 무릎 꿇고 예배하고 경배하는 것이 복이라고 했죠. ನಾವಿಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತದ್ದು ಆಶೀರ್ವಾದ ಎಂಬುದಾಗಿ ನಾವು ಹೇಳಿದ್ವಿ. 그래서 하나님께서 복을 주시기 위해서 이제는 아브라함을 부르시는 겁니다. ಈಗ ಈ ಆಶೀರ್ವಾದವನ್ನ ಕೊಡ್ಲಿಕ್ಕೋಸ್ಕರವಾಗಿ ಅಬ್ರಹಾಮನನ್ನ ಕರೆಯುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. 12장 2절 보면요. 아브라함에게 하나님이 이렇게 말씀하십니다. ಅಬ್ರಹಾಮನಿಗೆ ದೇವರು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. 내가 너로 큰 민족을 이루고 내게 복을 주어 내 이름을 창대하게 하리니 너는 복이 될지라. ಇಲ್ಲಿ ನಾವು ನೋಡುವಾಗ 12ನೇ ಅಧ್ಯಾಯ 2ನೇ ವಚನದಲ್ಲಿ ಯೆಹೋವನು ಅಬ್ರಹಾಮನಿಗೆ ನಾನು ನಿನ್ನನ್ನ ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವಾದ ನಿಧಿಯಾಗಿ ನಿನ್ನನ್ನ ಮಾರ್ಪಡಿಸ್ತೇನೆ ಎಂಬುದಾಗಿ 3절에 이렇게 말하고 있습니다. 3ನೇ ಅಧ್ಯಾಯದಲ್ಲಿ ಈ ರೀತಿಯಲ್ಲಿ ಹೇಳುವಂತದ್ದನ್ನ ನೋಡುತ್ತೇವೆ. 너를 축복하는 자에게는 내가 복을 내리고 너를 저주하는 자에게는 내가 저주하리니 땅의 모든 족속이 너로 말미암아 복을 얻을 것이니라. 너로 말미암아 복을 얻을 것이니라. ನೀನು ಆಶೀರ್ವಾದ ನಿಧಿಯಾಗಿವಿ. ನಿನ್ನನ್ನು ಅರಸುವರನ್ನು ಅರಸುವ, ನಿನ್ನನ್ನು ಶಪಿಸುವರನ್ನು ಶಪಿಸುವ, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ. 그러니까 하나님께서 죄인이 된 모든 사람들을 복을 주시기 위해서 아브라함을 사용하셨다는 겁니다. ಅಂದ್ರೆ ಎಲ್ಲರಿಗೂ ಆಶೀರ್ವಾದವನ್ನ ಕೊಡ್ಲಿಕ್ಕೆ ದೇವರು ಅಬ್ರಹಾಮನನ್ನು ಆರಿಸಿಕೊಳ್ಳುವಂತದ್ದನ್ನ ನಾವು ನೋಡುವಾಗಿದ್ದೇವೆ. 그 복을 주시기 위해서 아브라함을 사용하셨는데 어떻게 사용하셨느냐? 구원을 받게 하기 위해서 사용하셨다는 겁니다. ಆಶೀರ್ವಾದವನ್ನ ಕೊಡ್ಲಿಕ್ಕಾಗಿ ಅಬ್ರಹಾಮನನ್ನು ಆರಿಸಿಕೊಂಡಿರುವಂತದ್ದನ್ನ ಆಶೀರ್ವಾದವನ್ನು ಕೊಡ್ಲಿಕ್ಕಾಗಿ ಎಂಬುದಾಗಿ ಕೂಡ ನಾವು ನೋಡ್ತಾ ಇದ್ದೀವಿ. 구원을 받으면은 하나님 앞에 나올 수도 있고 ಹಾಗೆ ರಕ್ಷಣೆಯನ್ನ ಕೊಡ್ಲಿಕ್ಕೋಸ್ಕರ ಕೂಡ ರಕ್ಷಣೆಯನ್ನ ಹೊಂದ್ಕೊಂಡ್ರೆ ದೇವರ ಬಳಿ ಕೂಡ ಮತ್ತೆ ಬರ್ಬೋದು. 하나님 앞에 나올 수 있으면 하나님이 주시는 복을 얻을 수 있다는 겁니다. ರಕ್ಷಣೆಯನ್ನ ಹೊಂದಿದಂತವರು ದೇವರ ಬಳಿಗೆ ಬರ್ಲಿಕ್ಕೂ ಸಾಧ್ಯವಾಗ್ತದೆ. ಹಾಗೆ ದೇವರು ನಮ್ಗೆ ಮುಂಚಿತವಾಗಿ ಕೊಡಲ್ಪಟ್ಟಿರುವಂತ ದೊರೆತನ ಮಾಡ್ರಿ ಅಥವಾ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ ಹೇಳಿದಂತ ಅದೆಲ್ಲದಕ್ಕೂ ಬಾಧ್ಯರಾಗಿರ್ತೇವೆ. 그 세상 모든 죄인들을 하나님 앞에 무릎 꿇고 예배하고 경배하게 하기 위해서 아브라함을 사용하셨다는 거예요. ಹಾಗಾಗಿ ಯಾರೇ ಆಗ್ಬೋದು, ಭೂಮಿ ಮೇಲೆ ಇರುವಂತ ಯಾರೇ ಆಗ್ಬೋದು, ಈಗ ಯಾರೆಲ್ಲ ಬಂದು ಮೊಣಕಾಲೂರಿಗೆ ಪ್ರಾರ್ಥನೆ ಮಾಡಿ ಪಶ್ಚಾತ್ತಾಪ ಪಡ್ತಾರೋ ಅವರೆಲ್ಲರಿಗೂ ಕೂಡ ಈ ಆಶೀರ್ವಾದಗಳು ಮರಳಿ ಮತ್ತೆ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. 세상 땅의 모든 족속이 너로 말미암아 복을 얻을 것이라. ಯಾರೆಲ್ಲ ಬರ್ತಾರೋ ಅವರೆಲ್ಲರಿಗೂ ಕೂಡ ಭೂಮಿ ಮೇಲೆ ಇರುವಂತ ಎಲ್ಲರಿಗೂ ಕೂಡ ರಕ್ಷಣೆ. 이것이 바로 아브라함에게 주시는 사명입니다. ಇದು ದೇವರು ಅಬ್ರಹಾಮನ ಮೂಲಕ ಕೊಡುವಂತ ಒಂದು ಆಶೀರ್ವಾದ. 그래서 큰 민족을 이뤄서 하나님께서 아브라함에게 주신 이 사명을 이루게 하신 거예요. ಅಬ್ರಹಾಮನ ಮೂಲಕವಾಗಿ ಈ ಭೂಮಿ ಮೇಲಿರುವಂತ ಎಲ್ಲಾ ಜನರು ಕೊಡುವಂತ ಕಾರ್ಯವು ಈ ರೀತಿಯಲ್ಲಿದೆ. 그 하나님의 뜻은 온 세상 사람들이 하나님 앞에 무릎 꿇고 예배하고 경배하면서 하나님의 복을 받게 하기 원하시는 거예요.
ಗಾಡ್ಸ್ ವಿಲ್, ದೇವರ ಒಂದು ಚಿತ್ತ ಏನಪ್ಪಾ ಎಂಬುದಾಗಿ ನಾವು ನೋಡುವುದಾದ್ರೆ, ಭೂಮಿ ಮೇಲಿರುವಂತ ಎಲ್ಲಾ ಜನರು ದೇವರ ಬಳಿಗೆ ಬಂದು ಪಶ್ಚಾತ್ತಾಪಪಟ್ಟು ಮೊಣಕಾಲೂರಿ ಆರಾಧಿಸಿ ವಿಧೇಯರಾಗಿ ಭಯಭಕ್ತಿಯಿಂದ ದೇವರನ್ನ ಮಾತ್ರ ಆರಾಧಿಸಬೇಕನ್ನುವಂಥದ್ದು ಕೂಡ ದೇವರ ಚಿತ್ತವಾಗಿದೆ. 다시 말해서 온 세상 사람들이 다 구원받게 하시기를 원하시는 거예요. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಬೇಕನ್ನುವಂಥದ್ದು ದೇವರ ಚಿತ್ತ. 그래서 그 이후로 아브라함은 이삭을 낳고, 이삭은 야곱을 낳고, 야곱은 12아들을 낳고, 12아들은 많은 민족이 된 거예요. ಈ ರೀತಿಯಲ್ಲಿ ಅಬ್ರಹಾಮನು ಇಸಾಕನು ಯಾಕೋಬನು 12 ಜನ ಮಕ್ಕಳನ್ನು, ಈ ರೀತಿಯಲ್ಲಿ ಒಂದು ದೊಡ್ಡ ಸಂತಾನಕ್ಕೆ ಒಂದು ದೊಡ್ಡ ರಕ್ಷಣೆಯೂ ಆಶೀರ್ವಾದವನ್ನು ಕೂಡ ನಾವು ನೋಡ್ತೇವೆ. 그래서 창세기는 세상 사람들을 구원하기 위해 하나님의 그 역사입니다. 하나님이 이루시는 역사예요. ಇಲ್ಲಿ ವಿಶೇಷವಾಗಿ ನಾವು ನೋಡ್ಬೇಕಾದ್ರೆ ಆದಿಕಾಂಡ ಪುಸ್ತಕ ನಮ್ಗೆ ಏನ್ ಕಲಿಸ್ಕೊಡ್ತಾ ಇದೆ ಅಂತಂದ್ರೆ, ಭೂಮಿ ಮೇಲಿರುವಂತ ಎಲ್ಲಾ ಜನರು ಕೂಡ ರಕ್ಷಣೆ ಹೊಂದಬೇಕು, ರಕ್ಷಣೆ ಬಹಳ ಮುಖ್ಯ ಎಂಬುದಾಗಿ ರಕ್ಷಣೆಯ ಕುರಿತು ಈ ಆದಿಕಾಂಡ ಕಲಿಸ್ಕೊಡ್ತಾ ಇದೆ. 하나님을 왕으로 모시고 하나님께 예배드리고 경배하고 찬양하는 하나님의 나라를 만들기를 원하셨어요. ಆದಿಕಾಂಡದ ಮುಖ್ಯಾಂಶ ಏನಪ್ಪಾ ಅಂತಂದ್ರೆ, ದೇವರನ್ನ ಮಾತ್ರವೇ ರಾಜನಾಗಿ ನಾವು ಸ್ವೀಕರಿಸಬೇಕು, ರಾಜನೆಂಬುದಾಗಿ ಆತನ ಮುಂದೆ ಆತನ ಭಯಭಕ್ತಿ ಉಳ್ಳವರಾಗಿ ಆರಾಧಿಸಬೇಕು, ಪ್ರಾರ್ಥಿಸಬೇಕು, ಮತ್ತೆ ಎಲ್ಲಾ ಮನುಷ್ಯರು ಕೂಡ ರಕ್ಷಣೆ ಹೊಂದಬೇಕು ಅನ್ನುವಂಥದ್ದು. 그래서 하나님은 먼저 하신 일이 아브라함을 부르시고 이스라엘이라는 나라를 만드셨어요. ಹಾಗಾಗಿ ದೇವರ ರಾಜ್ಯವನ್ನ ಕಾಣ ಬಯಸುವುದರ ಮೂಲಕವಾಗಿ ಅಬ್ರಹಾಮನನ್ನ ಕರೆದು, ಅಬ್ರಹಾಮನ ಮೂಲಕವಾಗಿ ಈ ರೀತಿಯಲ್ಲಿ ಒಂದು ಜನಾಂಗ, ಒಂದು ದೊಡ್ಡ ಜನಾಂಗ ಅಥವಾ ಇಸ್ರಾಯೇಲ್ ಜನಾಂಗವನ್ನು ಕೂಡ ಕಾಣುವಂತದ್ದನ್ನ ನೋಡ್ತೇವೆ. 그래서 아브라함과 이스라엘이라는 나라를 통해서 세상 모든 죄인들을 하나님 앞으로 나오기를 원하셨다는 겁니다. ಈ ರೀತಿಯಲ್ಲಿ ಒಂದು ದೊಡ್ಡ ಜನಾಂಗವನ್ನ, ಒಂದು ಅಬ್ರಹಾಮನ ಮೂಲಕವಾಗಿ ಇಸ್ರಾಯೇಲರನ್ನ ಕೂಡ ಮೂಲಕ ಒಂದು ದೊಡ್ಡ ಜನಾಂಗ ದೇವರ ಮುಂದೆ ಬಂದು ಪಶ್ಚಾತ್ತಾಪಟ್ಟು ದೇವರ ಮಕ್ಕಳಾಗಿ ಅಥವಾ ದೇವರ ಜನಾಂಗವಾಗಿ ಮಾರ್ಪಡ್ಬೇಕನ್ನುವಂಥದ್ದು ದೇವರ ಚಿತ್ತ. 그래서 혈통으로는 이스라엘의 유다의 후손으로 예수 그리스도를 보내주신 거잖아요. ಈ ರೀತಿಯಲ್ಲಿ ಚರಿತ್ರೆಗಳ ಮೂಲಕವಾಗಿ ನಾವು ನೋಡ್ಕೊಂಡು ಬರುವಾಗ ಯೂದ ಗೋತ್ರದ ಮೂಲಕವಾಗಿ ಒಂದು ರಕ್ಷಕನ ಹುಟ್ಟುವಂತದ್ದನ್ನ ಕುರಿತು ಕೂಡ ನಾವು ನೋಡ್ತೇವೆ. 그래서 창세기에는 이미 그리스도가 나타나 있어요. ಅಂದ್ರೆ ಆದಿಕಾಂಡದಲ್ಲೇ ಒಬ್ಬ ರಕ್ಷಕನು ಅಥವಾ ಕ್ರಿಸ್ತನ ಕುರಿತು ತಿಳಿಸಲ್ಪಟ್ಟಿರುವಂತಹ ವಿಷಯ ಮರ್ಮವು ಕೂಡ ಅಡಗಿದೆ. 하나님이 세상의 죄인들을 구원하시기 위해서 하나님의 역사가 창세기에 기록되어 있기 때문에 ಈ ಲೋಕದಲ್ಲಿರುವಂತಹ ಜನರೆಲ್ಲರೂ ಕೂಡ ರಕ್ಷಿಸಲ್ಪಡಬೇಕಾಗಿದೆ, ಎಲ್ಲಾ ಜನರು ರಕ್ಷಣೆಯನ್ನು ಹೊಂದಬೇಕನ್ನುವಂಥದ್ದು ಈ ಪುಸ್ತಕದಲ್ಲಿ ಕೂಡ ತಿಳಿಯಪಡಿಸುವಂತದನ್ನ ನೋಡ್ತೇವೆ. 그 안에 그리스도가 없을 수 없다는 겁니다. ರಕ್ಷಣೆ ಎಲ್ಲರಿಗೂ ಸಿಗಬೇಕಾಗಿದೆ, ರಕ್ಷಣೆಯನ್ನ ಕುರಿತು ಕೂಡ ವಿವರಿಸಲ್ಪಡಬೇಕಾಗಿದೆ. ಹಾಗಾಗಿ ಈ ಆದಿಕಾಂಡದ ಮೂಲಕವಾಗಿಯೇ ನಮಗೆ ತಿಳಿಯಪಡಿಸುವಂತಹ ವಿಷಯವನ್ನ ನೋಡ್ತೇವೆ. 그래서 오늘은 여기까지 하고 ಇವತ್ತು ನಾವು ಇಲ್ಲಿಗೆ ಮುಕ್ತಾಯ ಮಾಡಿಕೊಳ್ಳೋಣ. 다음 주에는 창세기 속에 있는 그리스도에 대해서 함께 공부하겠습니다. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನು ಇದರಲ್ಲಿ ತಿಳಿಸಲ್ಪಟ್ಟಿರುವಂತಹ ಒಂದು ಅನೇಕ ವಿಷಯಗಳನ್ನ ನಾವು ಕಲೀಲಿಕ್ಕೆ ಹೋಗೋಣ. 우리가 알아야 될 것은 아브라함에게 주신 사명이 우리의 사명이라고 생각을 해야 돼요. ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂತ ವಿಷಯ ಏನಪ್ಪಾ ಅಂತಂದ್ರೆ, ಅಬ್ರಹಾಮನನ್ನ ಆರಿಸಿದಾಗ ಅಬ್ರಹಾಮ್ಗೆ ಕೊಡಲ್ಪಟ್ಟಿರುವಂತಹ ಕಾರ್ಯ ನಮಗೂ ಕೂಡ ಕೊಡುವಂತವರಾಗಿದ್ದಾರೆ ಎಂಬುದಾಗಿ. 아브라함에게 주신 복이 우리의 복이라고 생각을 해야 돼요. ಅಬ್ರಹಾಮನಿಗೆ ಕೊಟ್ಟಿರುವಂತಹ ಆಶೀರ್ವಾದ ನಮಗೆ ಕೊಟ್ಟಿರುವಂತಹ ಆಶೀರ್ವಾದ ಎಂಬುದಾಗಿ ಸ್ವೀಕರಿಸಬೇಕು. 아브라함에게 하나님의 하고자 하신 뜻이 우리에게 주신 하나님의 뜻이라고 생각을 해야 된다고요. ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದನ್ನ ನಮಗೂ ಮಾಡಿದ್ದಾರೆ ಎಂಬುದಾಗಿ ನಾವು ಸ್ವೀಕರಿಸಬೇಕು.
자, 다음 시간에 다시 하기로 하고, 누가 기도 해주세요. ಪ್ರಾರ್ಥನೆ ಮಾಡಿಕೊಳ್ಳೋಣ. only 1 minute ಇದೆ. ಪ್ರೀತಿಯುಳ್ಳ ತಂದೆ, thank you for this wonderful day and time to gather here and to learn through our professor. You bless our professor and bless all our pastors who are with us. Be with us and lead us according to your will. Thank you for this great time. We pray in the mighty name of Jesus Christ. Amen.